ಸಂಸದೆ ಶೋಭಾ ಕರಂದ್ಲಾಜೆ ವಿರುದ್ಧವಾಗಿ ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರು ಹೋಗಿದೆ. ಡಿಎಂಕೆ ಪಕ್ಷದಿಂದ ಕೇಂದ್ರ ಚುನಾವಣಾ ಆಯೋಗಕ್ಕೆ ಕಂಪ್ಲೇಂಟ್ ಅನ್ನು ಕೊಡಲಾಗಿದೆ. ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಹಿಂದೆ ತಮಿಳಿಗರು ಇದ್ದಾರೆ ಅನ್ನೋ ಒಂದು ಹೇಳಿಕೆ ಅವರು ತಮಿಳುನಾಡಲ್ಲಿ ಇದ್ದಾರೆ ಅಂತ. ಇದಕ್ಕೆ ಸಂಬಂಧಪಟ್ಟಂತೆ ಎಲೆಕ್ಷನ್ ಕಮಿಷನ್ಗೆ ಡಿಎಂಕೆ ಪಾರ್ಟಿ ಇದೆಯಲ್ಲ ದೂರು ಕೊಟ್ಟಿದೆ. ನಿನ್ನೆ ನಗರ್ತಪೇಟೆಗೆ ಭೇಟಿ ಕೊಟ್ಟಿದ್ದ ವೇಳೆಯಲ್ಲಿ ಶೋಭಾ ಕರಂದ್ಲಾಜೆ ಅವರು ಹೇಳಿಕೆ ಕೊಟ್ಟಿದ್ದರು ಅಂತ ಆರೋಪಿಸಿ ತಮಿಳುನಾಡಿನ ಡಿಎಂಕೆ ಪಾರ್ಟಿ ದ್ರಾವಿಡ ಮುನ್ನೇತ್ರ ಕಳಗಂ ಸ್ಟಾಲಿನ್ ಇದ್ದಾರಲ್ಲ ಮುಖ್ಯಮಂತ್ರಿಯಾಗಿ ಅವರ ಪಾರ್ಟಿ, ಆ ಪಾರ್ಟಿ ಕಡೆಯಿಂದ ದೂರು ಹೋಗಿದೆ. ತಮಿಳುನಾಡಲ್ಲಿ ಟ್ರೈನಿಂಗ್ ತಗೊಂಡು ಬಂದು ರಾಮೇಶ್ವರಂ ಕೆಫೆಗೆ ಇವನು ಬಂದಿದ್ದಾನೆ. ಎನ್ಐಎ ತನಿಖೆ ನಡೆಯುತ್ತಿರುವ ವೇಳೆಯಲ್ಲಿ ಈ ಹೇಳಿಕೆಯನ್ನು ಸಂಸದೆ ಕೊಟ್ಟಿದ್ದರು. ಎನ್ಐಎ ಇದುವರೆಗೂ ಯಾರನ್ನೂ ಕೂಡ ಬಂಧನ ಮಾಡಿಲ್ಲ. ತಮಿಳುನಾಡು ಕರ್ನಾಟಕದ ಜನರ ಮಧ್ಯೆ ಕೋಮುದ್ವೇಷದ ಭಾಷಣವನ್ನು ಇವರು ಮಾಡಿದ್ದಾರೆ ಅಂತ ಆರೋಪ ಮಾಡಿ ಪ್ರಜಾಪ್ರತಿನಿಧಿ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಿಸಬೇಕು ಅಂತ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ತಮಿಳುನಾಡಿನ ಬಂದವರು ಬಾಂಬ್ ಇಡ್ತಾರೆ, ಡೆಲ್ಲಿಯಿಂದ ಬಂದವರು ಪಾಕಿಸ್ತಾನ ಜಿಂದಾಬಾದ್ ಹೇಳ್ತಾರೆ, ಕೇರಳದಿಂದ ಬಂದವರು ಆಸಿಡ್ ಹಾಕ್ತಾರೆ. ಇನ್ಯಾರು ಇಲ್ಲಿ ಬಂದವರು ಯಾರ ಮೇಲೆ ರೇಪ್ ಕೇಸ್ ಇದೆ, ಯಾರನ್ನ ಅರೆಸ್ಟ್ ಮಾಡಬೇಕಾಗಿತ್ತು, ಜೈಲಲ್ಲಿ ಇರಬೇಕಾಗಿತ್ತು, ಅವನು ಬಂದು ಇವತ್ತು ಹನುಮಾನ್ ಚಾಲಿಸೆ ಹೇಳಿ ಸಿಡಿ ಹಾಕಿದಂತ ಯುವಕನಿಗೆ ಹಲ್ಲೆ ಮಾಡ್ತಾರೆ. ಎಲ್ಲಿದೆ ಕಾನೂನು ಸುವ್ಯವಸ್ಥೆ? ಪರಮೇಶ್ವರ್ ಅವರೇ, ನೀವು ಎಲ್ಲಿದ್ದೀರಿ? ಸಿದ್ದರಾಮಯ್ಯ ಅವರು ಯಾಕೆ ಸುಮ್ಮನೆ ಇದ್ದೀರಿ? ನಿಮ್ಮ ಕಾಲದಲ್ಲಿ ಹಿಂದೂ ಮುಸಲ್ಮಾನ್ ಅಂತ ಓಡ್ದಾಳಿ, ಇವತ್ತು ಚುನಾವಣೆಯಲ್ಲಿ ವೋಟ್ ಬ್ಯಾಂಕ್ ಮಾಡಕ್ಕೆ ಹೊರಟಿದ್ದೀರಿ. ಇದರ ಪರಿಣಾಮ ನಾವು ಇವತ್ತು ಎದುರಿಸ್ತಾ ಇದ್ದೀವಿ. ಇಟ್ಟಿಸ್ಕೊಳ್ಳಿಕ್ಕೆ ಈಗ ಸಂತೋಷ್ ಪಟೇಲ್ ಇದ್ದಾರೆ. ಸಂತೋಷ್ ಪಟೇಲ್, ಎಲ್ಲಿಗೆ ಬಂತು ಈ ಹೇಳಿಕೆ ವಿಚಾರ ಅಂತ? ಬಂದವರು ಯಾರ ಮೇಲೆ ರೇಪ್ ಕೇಸ್ ಇದೆ,